ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ ಮ್ಯಾಚ್ ಆದ ನಂತರ ಎಲ್ಲೋ ಬಿಟ್ಟ ಸಾಗರ್, ಪಾಕಿಸ್ತಾನ ಸೋತಾದ್ಮೇಲೆ ಕಳೋಗ್ಬಿಟ್ಟವ್ರಲ್ಲ, ಎಲ್ಲಿ ಏನು ಕತೆ ಅಂತ ಏನು ಅರ್ಥ ಆಗ್ತಿರಲ್ಲ. ಇದು ಕೇಸು ದಿನ ವಿಡಿಯೋ ಮಾಡಿದವ್ರು ಇಲ್ವಲ್ಲ ಅಂತ ಅನ್ಕೊಂಡಿರ್ತೀರಾ. ಎಲ್ಲೋಗಿದೆ ಅಂದರೆ ಪಾಕಿಸ್ತಾನ ಗೆದ್ದಿದ್ದ ಖುಷಿಗೆ ಪಾರ್ಟಿ ಮಾಡೋಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನ ಸೋತಿದ್ದ ಖುಷಿಗೆ ಪಾರ್ಟಿ ಮಾಡೋದಕ್ಕೆ ಹೋಗ್ಬಿಟ್ಟಿದೆ, ಕ್ವಾಲಿಫೈ ಆಗಿಲ್ಲ ಅಂತ. ಸೀನ್ ಹೆಂಗಿತ್ತು ಅಂದ್ರೆ 176ಕ್ಕೆ 0 ಇದ್ದಾಗ ಪಾಕಿಸ್ತಾನದ್ದು ಏನಪ್ಪ ಹಿಂಗೆಲ್ಲ ಆಡ್ತಾವ್ರಿ ಇವರು, ಏನಿದು ಕತೆ, ಡೆತ್ ಓವರ್ಸಲ್ಲಿ ಹೆಂಗೆ ಮುಗಿಸ್ತಾರೆ ಇವರು, ಏನು 240 ನೋಡ್ತಾವ್ರ ಇವರು ಅಂತ ಅನ್ಕೊಂಡಿದ್ರೆ ಅಲ್ಲಿಂದ ಹೆಂಗೆ ಅನಿಸ್ತು ಗೊತ್ತಾ ಮಗ, ಒಂದೇ ಒಂದು ಡೈಲಾಗ್ ನೆನಪಾಗಿತ್ತು. ಓ ಬೈ ಮುಜೆ ಬಾರೋ ಈಗ ಕ್ಯಾ ಚಲ್ ರಾ, ಇದನ್ನು ಮಜಾಕ್ ಅವರೇ, ಏಕ್ದಮ್ ವಕ್ತ್ ಬದಲ್ದಿ, ಜಿಂದಗಿ ಬದಲ್ದಿ, ಬಾತ್ ಬದಲ್ದಿ, ಈ ಡೈಲಾಗ್ ನೆನಪಾಗಿ ಹೋಗ್ಬಿಡ್ತು ನನಗೆ. ಹೌದು, ಹಂಗೆ ಬದಲಾಗಿದ್ದಲ್ಲಿ 36 ರನ್ನಿಗೆ ಕಳ್ಕೊಂಡವ್ರೆ 8 ವಿಕೆಟ್ನ. ಎಲ್ಲ ಬರ್ತಾರೆ ಹೋಗ್ತಾರೆ. ಆಡೋದು 2 ಬಾಲ್ 3 ಬಾಲ್, 2 ಬಾಲ್ 3 ಬಾಲ್, 3 ಬಾಲ್ 2 ಬಾಲ್, ಹಿಂಗೆ ಆಡ್ಕೊಂಡು ಎಲ್ಲರೂ ಉದ್ರೋಗ್ಬಿಟ್ರು ಇವರು. 8 ವಿಕೆಟ್ನ ಕಳ್ಕೊಂಡವ್ರೆ ಲಾಸ್ಟ್ 4 ಓವರಲ್ಲಿ. ಪಾಕಿಸ್ತಾನ ಆಕ್ಸಿಲರೇಟ್ ಮಾಡಬೇಕಾಗಿದ್ದೆ ಅಲ್ಲಿ, ಬೇಕಾಗಿದ್ದ ಸ್ಕೋರೇ ಅಲ್ಲಿ. 240 250 ಬೇಕಾಗಿದ್ದು ಇವರಿಗೆ ಟಾರ್ಗೆಟು, ಇನ್ನು ಜಸ್ಟ್ 212 ಅಲ್ಲ. ಇನ್ಫ್ಯಾಕ್ಟ್ ಅಷ್ಟೈದ್ರೂ ಕೂಡ ಸೋತಿರೋರು ಅಂತ ಅನ್ಕೊಳ್ಳಿ, 250 ಹೊಡೆದ್ರು ಕೂಡ ಸೋತಿರೋರು ಅಂತ ಅನ್ಕೊಳ್ಳಿ. ಅಂದರೆ ಮ್ಯಾಚ್ನ ಗೆದ್ದಿರ್ಬೋದು, ಸೋತಿರೋದು ಹೆಂಗೆ ಅಂದರೆ 147 ಅದೇ ಟಾರ್ಗೆಟ್ ಇದ್ದಿದ್ದು ಇವರಿಗೆ, ಅಷ್ಟಲ್ಲಿ ಡಿಫೆಂಡ್ ಮಾಡ್ಕೊಬೇಕು ಅಂತ. ಇವ್ರ ಇಂಟೆಂಟ್ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು, ಇನ್ನೂ ಅಗ್ರೆಸಿವ್ ಆಗಿರಬೇಕಾಗಿತ್ತು. ನೋಡಿ ಫಾಕರ್ ಜಮಾನ್ ಎಂತೆಂಥ ಚೇಂಜಸ್ನ ಮಾಡ್ಕೊಂಬಂದಿದ್ದು, ಕ್ವಾಜಾ ಅವ್ರನ್ನ ಹಾಕೊಂಬಂದಿದ್ರು, ಫಾಕರ್ ಜಮಾನ್ ಹಾಕೊಂಬಂದಿದ್ರು, ನಸೀಮ್ ಶಾನ್ ಹಾಕೊಂಬಂದಿದ್ರು, ಏನೇನೋ ಚೇಂಜಸ್ನ ಮಾಡ್ಕೊಂಬಂದ್ರು ಪಾಕಿಸ್ತಾನ. ಇನ್ಫ್ಯಾಕ್ಟ್ ಅವರು ಕೂಡ ಚೇಂಜಸ್ನ ಮಾಡಿದ್ರು, ಯಾಕಂದರೆ ಗೆಲ್ಲಬೇಕಾಗಿತ್ತು. ಅವರು ಕೂಡ ಒಂದು ಮರ್ಯಾದೆನ, ರೆಪ್ಯುಟೇಷನ್ ಉಳಿಸ್ಕೊಬೇಕಾಗಿತ್ತು ಶ್ರೀಲಂಕಾದವರು. ಬಟ್ ಆಗಿದ್ದೇನು ಶ್ರೀಲಂಕಾದವ್ರಿಗೆ ಪಾಪ. ಆದ್ರೂ ಶ್ರೀಲಂಕಾದವ್ರು ಸೋತಿರ್ಬೋದು, ಬಟ್ ಒಂದು ಗತ್ತಿತ್ತಲ್ಲ ಈ ಮ್ಯಾಚಲ್ಲಿ. ಏನು ಗುರು ಯಪ್ಪ, ಎಂಥ ಚೇಸ್ ಆಗಿರೋದು ಅಂತಂದರೆ, ಇನ್ ಕೇಸ್ ಏನಾದ್ರು ಲಾಸ್ಟ್ ಬಾಲ್ 6 ಹೋಗ್ಬಿಟ್ಟಿತ್ತು ಅಂತಂದಿದ್ರೆ, ಆ ವೈಡ್ ಲೈನಲ್ಲಿ ಬಾಲ್ ಹಾಕ್ಬಿಟ್ಟು 2 ಬಾಲ್ ಹಾಕ್ಬಿಟ್ಟು ಮಕಾರ್ ಮಾಡ್ಬಿಡ್ತಾರೆ ಶಾಹಿನ್ ಶಾಫ್ರಿದು. 28 ರನ್ ಬೇಕಾಗಿತ್ತು ಒಂದು ಓವರಲ್ಲಿ, ಲಾಸ್ಟ್ ಓವರಲ್ಲಿ. ಯಪ್ಪ ಸೈಕ್ ಓವರ್, ಅದು ಮಾತ್ರ ಚಚ್ಚ ಹಾಕ್ಬಿಡ್ತಾರೆ ಇವರು ಶಣಕ ಅವರು. 30+ ಬಾಲಲ್ಲಿ 30 ಬಾಲ್ಗೆ ಹೊಡೆದಿರೋದು, 76 ರನ್ ಹೊಡೆದಿದ್ದಾರೆ. ಚಚ್ಚಿ ಕೆಡವಾಕ್ಬಿಡ್ತಾರೆ ಅಲ್ಲಿ ಪಾಕಿಸ್ತಾನಕ್ಕೆ. ಟಾಸ್ ಗೆದ್ದವರು ಶ್ರೀಲಂಕಾನೇ, ಒಳ್ಳೆ ಬ್ಯಾಟಿಂಗ್ ಸರ್ಫೇಸ್ ಇರುವಂಥ ವಿಕೆಟು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ಬಿಡ್ತಾರ ಪಾಕಿಸ್ತಾನದವ್ರಿಗೆ ಮಕ್ಕಾರ್ ಮಾಡೋದಕ್ಕೆ ಅಂತ ಅನ್ಕೊಂಡೆ. ಬಟ್ ಇಲ್ಲ, ಪಾಕಿಸ್ತಾನದವ್ರ ಪರವಾಗಿನೇ ಇವರು ಕೂಡ ಟಾಸ್ನ ಪ್ರಿಫರ್ ಮಾಡಿದ್ದು. ನಾವು ಬೌಲಿಂಗ್ ಮಾಡ್ತೀವಮ್ಮ, ನೀವು ಬ್ಯಾಟಿಂಗ್ ಮಾಡಿ ಅಂತ ಹೇಳಿದ್ದು. ಈ ಕಡೆ ಪಾಕಿಸ್ತಾನದವ್ರು ಖಂಡಿತ ಖುಷಿ ಆಗಿರಲೇಬೇಕು ಟಾಸ್ ನೋಡ್ಬಿಟ್ಟು, ಅವರು ಬ್ಯಾಟಿಂಗ್ ಆಡಬೇಕು ಅಂತಲೇ ಇದ್ದಿದ್ದು. ಬ್ಯಾಟಿಂಗ್ ಆಡ್ತೀವಮ್ಮ ಅಂತ ಬರ್ತಾ ಇದ್ದಂಗೆ ಪಾಕಿಸ್ತಾನವ್ರಿಗೆ ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಅದು ಬಂದೇ ಇಲ್ಲ ಅಲ್ಲಿ. ಹೌದು, ಇದ್ರಲ್ಲಿ ಬಂದಿದೆ ಇಲ್ಲ ಅಂತಲ್ಲ, ಈ ವರ್ಲ್ಡ್ ಕಪ್ಪಲ್ಲಿ ಬಂದಿದೆ. ಯಾಕೆ ಇವರೇ ಆಡಿರ್ಲಿಲ್ವಾ, ಟೀಮ್ ಶೆಫರ್ಡ್ ಜೊತೆಗೆ ಫಿನಾಲನೇ ಆಡಿಲ್ವಾ, ಸಗದಾಗಿ ಆಡಿರೋ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಬಂದಿತ್ತು. ಬಟ್ ಬಂದೇ ಇಲ್ಲ ಅಂತಲ್ಲ ಈ ವರ್ಲ್ಡ್ ಕಪ್ಪಲ್ಲಿ. ಬಟ್ ಈ ಒಂದು ಸ್ಟ್ಯಾಂಡರ್ಡ್ಸಲ್ಲಿ, ಸೂಪರ್ 8 ಸ್ಟ್ಯಾಂಡರ್ಡ್ಸಲ್ಲಿ ಬಂದಿಲ್ಲ. ಸಖತ್ತಾಗಿ ಆಡಿದ್ರು ಇವರು. ಫಾಕರ್ ಜಮಾನು ಮೊದಲನೇ ಮ್ಯಾಚ್ ಆಡಿದ್ದು, ಇನ್ಫ್ಯಾಕ್ಟ್ ಮೊದಲನೇ ಮ್ಯಾಚ್ ಅಂತ ಕಾಣಿಸಿದ್ದು ಆಡಿದ್ದು ಫಾಕರ್ ಜಮಾನು. ಅಲ್ಲಿ ಡಗೌಟಲ್ಲಿ ಕೂರಿಸ್ಬಿಟ್ಟಿರು ಪಾಪ. ಬಾಬರ್ ಆಜಮಿಗೆ ಏನು ನಿಜಾಲು ಬಾಬರ್ ಆಜಮ್ ಮಗ ನೋಡ್ತು ಅಂತಂದರೆ, ಆ ಯೆಲ್ಲೋ ಕಲರ್ದು ಇದು ಮೇಲ್ಗಡೆ ಹಾಕೊಂಡು ಕೂತ್ಕೊಂಡಿದ್ರಲ್ಲ, ಬಾಟ್ಲಿ ಹಿಡ್ಕೊಂಬರೋದಕ್ಕೆ ಕೂತ್ಕೊಂಡಿದ್ರಲ್ಲ, ನಿಜಾಲು ನನಗೆ ಪಾಪ ಅಂತ ಅನ್ನಿಸ್ಬಿಡ್ತು ಗುರು. ಬಾಬರ್ ಆಜಮ್ ಎಲ್ಲ ನಾನು ಹೇಳಿದ್ದೆ ಪ್ರಿವಿಲೇನೆ, ಬಾಬರ್ ಆಜಮ್ಗೆಲ್ಲ ಮಕ್ಕಕ್ಕೆ ಕಳಿಸಿರ್ತಾರೆ ಆಡಬೇಕು ಅಂದರೆ ಈ ರೇಟಲ್ಲೆಲ್ಲ 20 ಬಾಲ್ 20 ಈ ಮ್ಯಾಚಲ್ಲಿ ನಡೆಯಲ್ಲ, ಮಕ್ಕಕ್ಕೆ ಕಳಿಸ್ತಾರೆ ಇಲ್ಲ ಕೂರಿಸ್ತಾರೆ ಅಂತ ಹೇಳಿದೆ. ಅದೇ ಥರ ಕೂರ್ಸೇ ಬಿಡಿದ್ರು ಫಾಕರ್ ಜಮಾನ್ ಹಾಕೊಂಬಿಟ್ಟು. ಪಾಪ ಅನ್ಸುತ್ತೆ ನಿಜವಾಲು, ಎಂಥ ರೆಪ್ಯುಟೇಷನ್ ಇಟ್ಕೊಂಡ್ರು ಅಂತ ಮನುಷ್ಯ ಬಾಬರ್ ಆಜಮ್. ಒಂದು ಕಾಲದಲ್ಲಿ ವಿರಾಟ್ ಕೊಹ್ಲಿ ಜೊತೆ ಕಂಪಾರಿಸನ್ ನಡೀತಿತ್ತು ಬಾಬರ್ ಆಜಮ್ದು. ಇವಾಗ ನೋಡ್ತು ಅಂತಂದರೆ ಯಾವುದೋ ಒಳ್ಳೆ ಖಾಲಿ ಪಲಾವ್ ಎಲ್ಲೋ ಯಾರೋ ಒಳ್ಳೆ ಪೇಪರ್ ಆಯ ನನ್ನ ಮಗನ ಕೂರಿಸ್ತಾರಲ್ಲ ಅಲ್ಲಿ, ನಿಜಾಲು ಒಂಥರ ಅಯ್ಯೋ ಪಾಪ ಅನ್ಸುತ್ತೆ. ಬಾಬರ್ ಆಜಮ್ ಬಿಡಿ, ಎಲ್ಲ ಇಂಡಿಯನ್ಸ್ಗೂ ಅನ್ಸುತ್ತೆ, ಪಾಕಿಸ್ತಾನ ಗಂಟ್ರೆ ನಮ್ಗೆ ಆಗಲ್ಲ ಪಾಪ. ಬಾಬರ್ ಆಜಮ್ ನೋಡ್ತು ಅಂದರೆ ಏನಪ್ಪ ನಮ್ಮ ಕಣ್ಮುಂದೆ ಬೆಳೆದಂಥ ಹುಡುಗ ಹಿಂಗೆ ಕೂತ್ಕೊಂಡವನಲ್ಲ ಇಲ್ಲಿ ಅಂತ. ಬಿಡಿ, ನೀನೇ ಟ್ರೋಲ್ ಮಾಡ್ತೀಯ, ನೀನೇ ಪಾಪ ಅಂತ, ಏನಮ್ಮ ನಿಂದು ನೀನು. ಅದಂಗೆ ನಮ್ಮದು ಒಂಥರ ಬಾಬರ್ ಆಜಮ್ದು ಒಂಥರ ಬಾಂಧವ್ಯ. ಸೊ ಓಕೆ, ಏನು 176 ರನ್ನ ಪಾರ್ಟ್ನರ್ಶಿಪ್ಪು. ವಿಕೆಟ್ ಬಿದ್ದಿದೆ 16ನೇ ಓವರಲ್ಲಿ, ಅಲ್ಲಿವರೆಗೂ ವಿಕೆಟೇ ಬಿದ್ದಿಲ್ಲ. ಹೌದು, ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು, ಅದಕ್ಕೆ ಇವರು DRS ತಗೊಂಡಿತ್ತು ಅಂದರೆ ಖಂಡಿತ ವರ್ಕೌಟ್ ಆಗಿರೋದು. ಆ ವಿಕೆಟ್ ಕೀಪರು ಜಾಸ್ತಿ ಇನಿಷಿಯೇಟ್ ಮಾಡಲಿಲ್ಲ, ಅದೇ ಎಡ್ಜ್ ಆಗಿತ್ತಲ್ಲ ಫಾಕರ್ ಜಮಾನ್ ಅವ್ರದ್ದು. ಈ ಕಡೆ ಬೌಲರು ಕೂಡ, ಯಾರು ಬೌಲರ್ ತಿಕ್ಷಣ ಇದ್ದಿದ್ದು ಬೌಲರು, ಅವರು ಕೂಡ ಏನು ಇನಿಷಿಯೇಟ್ ಮಾಡಲಿಲ್ಲ DRS ತಗೊಳ್ಳೋಣ ಅಂತ. ಫಾಕರ್ ಜಮಾನು ಅಲ್ಲಿಂದ ಎಕ್ಸಿಲರೇಟ್ ಮಾಡಿದ್ರು. ಸೊ ಔಟ್ ಆಗಿದ್ದ ರೀತಿ ನೋಡ್ತು ಅಂತಂದರೆ ಚಮೀರಾಗೆ ಔಟ್ಸೈಡ್ ಹೋಗ್ತಿರೋಂಥ ಬಾಲಿಗೆ ಜೋಡ್ಕೊಂಡು ಬೋಲ್ಡ್ ಆಗಿದ್ದು, ಏನಾದ್ರೆ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ. ವಾಜಾ ಬಂದ ತಕ್ಷಣ ಔಟು, ಶದಾಬ್ ಖಾನ್ ರನ್ ಔಟು, ಈ ಕಡೆಯಿಂದ ಸಲ್ಮಾನ್ ಅಲಿ ಆಗ ಬಂದ ತಕ್ಷಣ ಔಟು, ಆಮೇಲೆ ನವಾಜು ಬಂದ ತಕ್ಷಣ ಔಟು, ಎಲ್ಲರೂ ಬಂದ ತಕ್ಷಣ ಔಟು. ಶಾಹಿನ್ ಶಾಫ್ರಿದಿಗೆ ಬರ್ತಾರೆ, ಅವರು ಬಂದ ತಕ್ಷಣ ಔಟು. ಈ ಕಡೆ ನಸೀಮ್ ಶಾನ್ ರನ್ ಔಟು. ಎಲ್ಲರೂ 2 ಬಾಲ್ 3 ಬಾಲ್ 2 ಬಾಲ್ 3 ಬಾಲ್ ಆಡಿರೋರನ್ನೇ ಅಲ್ಲಿ. ಲಾಸ್ಟ್ 4 ಓವರಲ್ಲಿ ಎಲ್ಲರಿಗೂ 2 ಬಾಲ್, ಒಂಥರ ದಾನ ಮಾಡ್ದಂಗಿತ್ತು. ಆಡ್ರಪ್ಪ ಚಿಂದಿರ ಆಡ್ರಿ, 2 ಬಾಲ್ ಆಡ್ರಿ, 2 ಬಾಲ್ ಆಡ್ರಿ, ಹೋಗ್ರಿ ವಿಕೆಟ್ ದಾನ ಕೊಟ್ಟು ಹೋಗ್ರಿ ಅಂತ ಇತ್ತು. ಹೆಂಗೆ ಆಡಿದ್ರು ಗುರು ಫಾಕರ್ ಜಮಾನ್ ಜೊತೆಗೆ. ಅಂದರೆ ಇನ್ನೂ ಬೇಕಾಗಿತ್ತು ಅಂತಲೇ ಅನ್ನಿಸ್ತಾ ಇದ್ದು. ಫಾಕರ್ ಜಮಾನ್ ಜೊತೆಗೆ ಇವ್ರು ಫರಾನ್ ಏನು ಆಡಿದ್ರು, ಇಬ್ಬರು ಆಡಿದ್ದು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು, ಇನ್ನೂ ಇವರಿಂದ ಎಕ್ಸ್ಟ್ರಾರ್ನರಿ ಬೇಕಾಗಿತ್ತು. ಏನು ಶನಾಕ ಏನು ಆಡಿದ್ರು,
30 ಬಾಲಿಗೆ ಹೊಡೆದ್ರಲ್ಲ ನಜ್ಜಿ 76 ರನ್ನ ಹೊಡೆದ್ರಲ್ಲ, ಆ ಥರ ಇನ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ಬಂತು, ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇನೆ. 16ನೇ ಓವರ್ಗೂ ಕೂಡ ಕಂಟ್ರೋಲ್ ಇದ್ರು ಪಾಕಿಸ್ತಾನ. ಅದಾದಮೇಲೆ ಒಂಥರ ಆಯಾ ತಪ್ಪಿದ್ದು, ಎಲ್ಲ ತಪ್ಪಿದ್ದು. ಲಾಸ್ಟ್ 4 ಓವರಲ್ಲಿ ಬೇಕಾಗಿದ್ದು ಅವ್ರಿಗೊಂದು 80 ರನ್ ಬೇಕಾಗಿತ್ತು, ಅದು ಹೊಡೆಯೋದಕ್ಕಾಗಲಿಲ್ಲ ಅವ್ರ ಕೈಲಿ. ಕುಸ್ತು ಬಿದ್ದೋದ್ರು ಇವರು. 36 ರನ್ನಿಗೆ 8 ವಿಕೆಟ್ ಕಳ್ಕೊಂಡಿದ್ದಾರೆ ಅಂತಾರೆ 4 ಓವರಲ್ಲಿ. ಇನ್ನೆಲ್ಲಿಂದ ಎದ್ದೇಳೋದಕ್ಕಾಗತ್ತೆ? 212 ಬೇಕಾಗಿದ್ದು ಅವ್ರಿಗೆ, 260 270 ಬೇಕಾಗಿತ್ತು. ಇವರು ಅದೇ ಮೈಂಡ್ ಸೆಟ್ಟಲ್ಲಿ ಬರಬೇಕಾಗಿತ್ತು, ಚಚ್ಚಾಡಬೇಕು ಅಂತಲೇ. ಇನ್ಫ್ಯಾಕ್ಟ್ ಹೊಡೆದ್ರು, ಹೊಡೆದಿಲ್ಲ ಅಂತಲ್ಲ, ಬ್ಯಾಟರ್ಸ್ಗಳು ಅಗ್ರೆಸಿವ್ ಆಗಿ ಆಡೋದಕ್ಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದಲ್ಲಿ. ಏನೇನು ಟುಕು ಆಡೋಕೆ ಹೋಗ್ಬಿಟ್ಟೇನೆ, ಬಾಬಾರ ಥರ ಆಡೋಕೆ ಹೋಗ್ಬಿಟ್ಟೇನೆ, ಔಟ್ ಆಗಿಲ್ಲ. ಪಾಪ ಅವ್ರಿಗೂ ನೋಡಿ ಈ ಥರ ಒಂದು ಸ್ಟೇಜ್ ಅಂತ ಇದ್ದಾಗ 212, ಅದು ಹೋಮ್ ಸೈಡ್ ಮೇಲೆ, ಇದು ಒಳ್ಳೆ ಟಾರ್ಗೆಟೇನೆ, ಒಳ್ಳೆ ಟೋಟಲ್ಲೇನೆ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಇನ್ನೂ ಜಾಸ್ತಿ ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. T20 ಗೇಮಲ್ಲಿ ಏನೋ ಒಂದೊಂದು ಮ್ಯಾಚ್ ಆಗ್ತಾವಪ್ಪ, 270 280 ಎಲ್ಲ ಮ್ಯಾಚೂ ಏನೋ ಅವ್ರ ಹೋಮಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ಡಾಮಿನೇಟ್ ಮಾಡಿಬಿಟ್ಟು 270 280 ಹೊಡೆಯೋಕ್ಕಾಗತ್ತಾ? ಅವ್ರೇನು ಕಿವಿಲಿ ಹೂವು ಇಟ್ಕೊಂಡ್ರು ಬಕ್ರ ನನ್ನ ಮಕ್ಕಳ. ಬಟ್ ಆದರೂ ಫಾಕರ್ ಜಮಾನ್ ಆಡಿದಂಥ ಆಟ ಜೊತೆಗೆ ಫರಾನ್ ಆಡಿದಂಥ ಆಟಕ್ಕೆ ಖಂಡಿತ ಕ್ರೆಡಿಟ್ ಕೊಡಲೇಬೇಕು. ಇಬ್ಬರದು ಕೂಡ ಸೆಂಚುರಿನೇ ಆಗಬೇಕಾಗಿತ್ತು. ಫಾಕರ್ ಜಮಾನ್ ಅನ್ಫಾರ್ಚುನೇಟಾಗಿ ಔಟ್ ಆಗ್ತಾರೆ. ಈ ಕಡೆಯಿಂದ ಸೆಂಚುರಿ ಮಾಡಿದ್ದು ಇಟ್ಸ್ ಫರಾನ್. 2 ಬಾರಿ ದಾಖಲೆ ಬರ್ತಿರೋದು ಗುರು. ಏನು ಆಡ್ತಾ ಇರೋದು, ಏನು ಕನ್ಸಿಸ್ಟೆನ್ಸಿ, ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿ. ಯಾವುದೇ ಟೀಮ್ ಆಗಿರ್ಬೋದು, ಪಾಕಿಸ್ತಾನ ಟೀಮಲ್ಲಿ ಇರ್ಬೋದು ಫರಾನ್ ಅವರು, ಬಟ್ ಆದರೂ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿ ನಾವು ಮೆಚ್ಕೊಳ್ಳೇಬೇಕು. ಸಖತ್ತಾಗಿ ಆಡಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. 2 ಸೆಂಚುರಿ ಹೊಡಿಬೇಕು ಅಂತಂದರೆ ದಿಲ್ ಗುಂಡಿಗೆ ಇರಬೇಕು. ಅದು ನೋಡಿ 100ಗೆ ಔಟ್ ಆಗಿದ್ದಾರೆ 2 ಇನ್ನಿಂಗ್ಸಲ್ಲೂ ಕೂಡ. 100 ಹೊಡೆದಾಗ 100ಗೆ ಔಟ್ ಆಗಿದ್ದಾರೆ, ಇಲ್ಲೂ ಕೂಡ 100ಗೆ ಔಟ್ ಆಗಿದ್ದಾರೆ. ಒಳ್ಳೆ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. 176 ರನ್ನ ಪಾರ್ಟ್ನರ್ಶಿಪ್ ಏನಿದೆ. ಸೊ ಇದೊಂದಾಯಿತು ಅಂತಂದರೆ ಒಂದು ವಿಶ್ವ ದಾಖಲೆ ಆಗಿರೋದು ಈ ಕಡೆ ಫರಾನ್ ಅವ್ರದ್ದು. ಸೊ 2 ಸೆಂಚುರಿ ಯಾವ ಮಗನೂ ಕೂಡ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಹೊಡೆದೇ ಇಲ್ಲ. ಇನ್ನು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಹೊಡಿಬೋದೇನೋ, ಬಟ್ ಹೊಡೆಯೋಕ್ಕಾಗಲ್ಲ ಅಂತೇನಿಲ್ಲ. ರೆಕಾರ್ಡ್ ಏನು 2 ಸೆಂಚುರಿ ಏನು ದೊಡ್ಡ ವಿಷಯ ಏನಲ್ಲ, ಹೊಡೆದ್ರು ಹೊಡಿಬೋದು. ಬಟ್ ಇದುವರೆಗೂ ಯಾರೂ ಹೊಡೆದ್ರಿಲ್ಲ ಈ ಒಂದು ಬಿಗ್ ಸ್ಟೇಜಲ್ಲಿ. ಇವ್ರು ಹೊಡೆದಿದ್ದಾರೆ ಫಾರ್ ದ ವೆರಿ ಫಸ್ಟ್ ಟೈಮ್. ಟಾರ್ಗೆಟ್ 212 113 ಆಗಿರ್ಬೋದು, ಬಟ್ ಇವ್ರಿಗೆ ಇದ್ದಂಥ ಮಾರ್ಜಿನ್ ಬಂದ್ಬಿಟ್ಟು 147. ಇದ್ರೊಳಗಡೆ ಡಿಫೆಂಡ್ ಮಾಡ್ಕೊಬೇಕು ಅಂತ. ಹೋಮ್ ಟೀಮ್ ಮೇಲೆ ಕ್ಯಾಂಡಿ ಅಂತ ಒಳ್ಳೆ ಸರ್ಫೇಸ್ ಇರುವಂಥ ವಿಕೆಟಲ್ಲಿ ಇವರು ಹೋಮ್ ಟೀಮ್ ಮೇಲೆ ಈ ಥರ ಡಿಫೆಂಡ್ ಮಾಡ್ಕೊಂಡ್ಬಿಟ್ಟಿತ್ತು ಅಂದರೆ ಹಿಸ್ಟ್ರಿ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿರೋದು. ಡಿಫೆಂಡ್ ಇರ್ಲಿಕ್ಕರು ಸೋತೆ ಹೋಗ್ಬಿಟ್ಟಿರೋರು, ಆ ಥರ ಆಗಿದ್ದು. ಸೈಕ್ ಸೀನ್ಸು ಮಾತ್ರ ಶನಾಕ ಏನಾದ್ರು ಹೊಡೆದಿರಬೇಕಾಗಿತ್ತು ಗುರು. ಒಳ್ಳೆ ಮಜಾ ಇರೋದು ನೋಡಿ. ಇದೊಂಥರ ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನಂಗೆ ಆಗೋಗ್ಬಿಡ್ತು ಮ್ಯಾಚು. ಪಾಕಿಸ್ತಾನದವ್ರು ಏನಾದರೂ ಮ್ರಾಕಲ್ ಮಾಡ್ಕೊಂಡು ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದಿತ್ತು ಅಂದರೆ ಇಲ್ಲ ಗುರು, ಏನು ಗುರು ಸೈಕಾಗಿ ಆಡಿದ್ರು ಅಂತ ನನ್ನ ಹತ್ರ ಇದ್ದಿತ್ತು. ಇಲ್ಲ ನೋಡಿ, ಈ ಕಡೆ ಶ್ರೀಲಂಕಾದವ್ರು ಗೆದ್ದಿತ್ತು ಅಂದರೆ, ಚೇಸ್ ಮಾಡ್ಬಿಟ್ಟು ಗೆದ್ದಿತ್ತು ಅಂದರೆ ಏನು ಗುರು ಇದು ಮ್ಯಾಚು ಹಿಂಗಿತ್ತು, ಸೈಕಿತ್ತು ಅನ್ನೋ ಹತ್ರ. ಹೌದು ಸೈಕಿತ್ತು ಮ್ಯಾಚು, ಬಟ್ ಚೇಸ್ ಡೌನ್ ಆಗೋಗ್ಬಿಟ್ಟಿದ್ರು. ಏನು ಗುರು ಅನ್ಬಿಲಿಯಬಲ್ ಚೇಸು ಅನ್ನೋ ಥರ ಅನ್ಬೋದಾಗಿತ್ತು. ಈ ಕಡೆನೂ ಆಗಲಿಲ್ಲ, ಈ ಕಡೆನೂ ಆಗಲಿಲ್ಲ. ಆ ಥರ ಒಂಥರ ಅಡ್ಗೋಡೆ ಮೇಲೆ ದೀಪ ಇದ್ದಂಗೆ ಇತ್ತು ಈ ಮ್ಯಾಚು. ರಿಸಲ್ಟ್ ಬಂದಿದ್ದು ಮಿಶ್ರಾ ಅವ್ರು ಬೋಲ್ಡ್ ಆಗ್ತಾರೆ, ಕಮಿಂದು ಅವ್ರು ಬೋಲ್ಡ್ ಆಗ್ತಾರೆ, ಅಸ್ಲಾಂಕ ಅವ್ರು ಬೋಲ್ಡ್ ಆಗ್ತಾರೆ, ಅಬ್ರಾರ್ ಅಹಮದ್ ಸೈಕ್ ಬೌಲಿಂಗ್ನ ಮಾಡ್ತಾರೆ ನೋಡಿ. ಅಬ್ರಾರ್ ಅಹಮದಿಗೆ ಬಿದ್ದಿರೋ 3 ವಿಕೆಟ್ 3 ಕೂಡ ಬೋಲ್ಡು. ನಸೀಮ್ ಶಾನ ಯಾರವರು, ನಸೀಮ್ ಶಾ ಅಲ್ಲ, ನವಾಜ್ ಅವರು ಕೂಡ ಬಂದ್ಬಿಟ್ಟು ಒಂದು ಬೋಲ್ಡ್ ಮಾಡ್ತಾರೆ. ಈ ಕಡೆಯಿಂದ ನಸೀಮ್ ಶಾ ಡಿಸೀವ್ ಮಾಡ್ತಾರೆ, ಸ್ಲೋರ್ 1 ಹಾಕ್ಬಿಟ್ಟು ನಿಸಾಂಕ ಅವ್ರನ್ನ ನೋಡಿ. ಸ್ಲೋರ್ 1ಗೆ ಔಟ್ ಆಗಿರೋದೆಲ್ಲರೂ ಔಟ್ ಆಗಿರೋಂಥ ರೀತಿ ನೋಡ್ತು ಅಂತಂದರೆ, ಅಂದರೆ ಬೋಲ್ಡ್ ಆಗಿರೋದು ಕೂಡ ಸ್ಲೋರ್ 1ಗೆ ಬೋಲ್ಡ್ ಆಗಿದ್ದಾರೆ. ಬಾಲೇ ಬರ್ತಾ ಇಲ್ಲ, ಆ ಥರ ಹಿಡ್ದು ಆಗ್ತಾ ಇದ್ರಲ್ಲಿ ಅಬ್ರಾರ್ ಅಹಮದ್. ಆ ಕಮ್ಮಿಂದು ಮಿನಿಟ್ಸ್ಗೆ ಬಾಲೇ ಬರಲಿಲ್ಲ, ಶಾರ್ಟೇ ಕ್ಲಿಯರ್ ಮಾಡಿಬಿಟ್ಟಿದ್ರು ಆಗಲೇ. ನಿಂತ್ಕೊಂಡು ಹಂಗೆ ನಿಧಾನಕ್ಕೆ ಬಂತು ನೋಡಿ ಬಾಲು ಬೋಲ್ಡ್ ಆಗೋದಕ್ಕೆ. ಸೊ ಒಂಥರ ಚೆನ್ನಾಗಿ ಮಾಡಿದ್ರು ಪಾಕಿಸ್ತಾನದವ್ರು ಬೌಲಿಂಗ್ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಬಟ್ ಲಾಸ್ಟಿಗೆ ಶಾಹಿನ್ ಶಾ ಅಫ್ರಿದಿ ಏನು ಈ ಲಾಸ್ಟಿಗೆ ಹಿಡ್ಕೊಂಡು ಚಚ್ಚಿದ್ರು ಗುರು. ಶನಾಕ ಡೆತ್ ಓವರ್ಸಲ್ಲಿ ಇವ್ರು ಆಡಬೇಕಾಗಿರೋದನ್ನ ಅವರೇ ಆಡ್ಬಿಟ್ರು. ಅಲ್ಲಿ ಪಾಕಿಸ್ತಾನದವ್ರು ಆಡಬೇಕಾಗಿತ್ತು ಈ ಥರ, ಇವ್ರು ನೋಡ್ತಾರೆ ಶ್ರೀಲಂಕಾದವರನ್ನೇ ಆಡ್ಬಿಟ್ರು. ಯಪ್ಪ ಲಾಸ್ಟ್ ಓವರ್ 28 ರನ್ನು, ಲಾಸ್ಟ್ 2 ಬಾಲಿಗೆ 6 ರನ್ ಬೇಕಾಗಿರುತ್ತೆ. 6 ಮೇಲೆ 3-4 ಸಿಕ್ಸ್ ಸಿಗ್ತಾರೆ ಅಲ್ಲಿ ಲಾಸ್ಟ್ ಓವರಲ್ಲಿ, 3 ಸಿಕ್ಸ್ ಸಿಗ್ತಾರೆ. ಇನ್ಫ್ಯಾಕ್ಟು ಲಾಸ್ಟ್ ಬಾಲ್ ಏನಾದರೂ ಹೋಗಿರಬೇಕಾಗಿತ್ತು ಗುರು 6, ಬಟ್ ಒಳ್ಳೆ ಲೈನಲ್ಲಿ ಹಾಕ್ಬಿಟ್ಟು ಮಕ್ಕರ್ ಮಾಡಿಬಿಡ್ತಾರೆ. ಇನ್ಫ್ಯಾಕ್ಟ್ ವೈಡು ಅಂತ ಅಂದ್ಕೊಂಡ್ವಿ, ಬಟ್ ಇನ್ನೂ DRS ತೊಗೊಳೋದಕ್ಕಾಗೋದಿಲ್ಲ. ಅದಕ್ಕೆ ಏನು IPL ಇದು ವೈಡಿಗೆಲ್ಲ DRS ತೊಗೊಳೋದಕ್ಕೆ ರಿವ್ಯೂ ಮಾಡೋದಕ್ಕಾಗಲ್ಲ. ರಿವ್ಯೂ ಇತ್ತು ಅಂದರೆ ಖಂಡಿತ ರಿವ್ಯೂನು ಮಾಡಿಬಿಟ್ರೋರು, ಬಟ್ ಅನ್ಫಾರ್ಚುನೇಟ್ಲಿ ಅಂಪೈರ್ ಕೊಡಲಿಲ್ಲ. ಅಂಪೈರ್ ಏನಾದ್ರು ವೈಡ್ ಕೊಟ್ಟಿದ್ರು ಅಂತಲೇ ಒಳ್ಳೆ ಮಜಾ ಇರೋದು. ಇನ್ಫ್ಯಾಕ್ಟ್ ವೈಡ್ ಆಗಿತ್ತು ಅಂತಂದರೆ, ಏನಾದ್ರು 4 ಆಗಿತ್ತು ಅಂತಂದರೆ, ಸೂಪರ್ ಓವರ್ ಆಗಿತ್ತು ಅಂತಂದರೆ ಇನ್ನೂ ಮಜಾ ಇರೋದು ಮ್ಯಾಚು. ಸೊ ಆ ಎಕ್ಸ್ಪೆಕ್ಟೇಷನಲ್ಲೂ ಕೂಡ ಇದ್ವಿ ವೈಡ್ ಕೊಟ್ಬಿಡ್ತಾರ ಅಂತ, ಕೊಡಲಿಲ್ಲ. ಆಮೇಲೆ ಬಂದ್ಬಿಟ್ಟು ಪಾಪ ಹಂಗೆ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಶಾಹಿನ್ ಶಾ ಅಫ್ರಿದಿ ಕೊಡಪ್ಪ ನಿಂದು ಇದಕ್ಕೊಂದು ನಮಸ್ಕಾರ, ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ನಮಸ್ಕಾರ ಮಾಡ್ಬಿಟ್ಟು ಅವ್ರು ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು. ಬಟ್ ಆದರೂ ಶ್ರೀಲಂಕಾಗೂ ಕೂಡ ಕ್ರೆಡಿಟ್ ಕೊಡಬೇಕು ಈ ಮ್ಯಾಚಲ್ಲಿ, ಪಾಕಿಸ್ತಾನಕ್ಕೂ ಕೂಡ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಸಮಥಿಂಗ್ ಈಸ್ ಮಿಸ್ಸಿಂಗ್ ಏನು ಅಂದರೆ ಲಾಸ್ಟ್ 4 ಓವರಲ್ಲಿ ಪಾಕಿಸ್ತಾನ ನೆಟ್ಟಿಗೆ ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಇನ್ನೂ ಒಂದು ಕಡೆ ಚೇಸ್ನ ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ ಶ್ರೀಲಂಕಾ. 2ರಲ್ಲಿ 1 ಆಗಿದ್ರು ಕೂಡ ಈ ಮ್ಯಾಚು ಸೈಕ್ ಮ್ಯಾಚ್ ಆಗೋಗ್ಬಿಟ್ಟಿರೋದು. ಬಟ್ 2 ಕೂಡ ಆಗಲಿಲ್ಲ. ಈ ಕಡೆ ಚೇಸು ಆಗಲಿಲ್ಲ, ಆ ಕಡೆ ಪಾಕಿಸ್ತಾನದವ್ರು ಕ್ವಾಲಿಫೈ ಆಗಲಿಲ್ಲ. ಅಡ್ಗೋಡ ಮೇಲೆ ದೀಪದ ಮ್ಯಾಚ್ ಇದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನು ಅನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.